ಮಲ್ಲಿಕಾ ಸೋನಿ ಇರ್ಬೋದು, ಇಲ್ಲ ಬೇರೆ ನಮ್ಮ ವೈಲಾರ್ ರವಿ ಇರ್ಬೋದು, ಗುಲಾಮ್ ನಬಿ ಇರ್ಬೋದು, ಇವ್ರು ಹೋಗಿ ಏರ್ಪೋರ್ಟ್ ಅಲ್ಲಿ ಅವ್ರನ್ನ ರಿಸೀವ್ ಮಾಡ್ಕೋತಿದ್ರು. ಅಷ್ಟು ಒಂದು ಪಕ್ಷಕ್ಕೆ ಯಾವ ರೀತಿ ಗೌರವ ಕೊಡಬೇಕು ಆ ಗೌರವನ ಕೊಟ್ಕೊಂಡು ಅವರು ಬರ್ಕೊಂಡು ಬರ್ತಿದ್ರು. ಅಂತ ಒಂದು ಪಕ್ಷಕ್ಕೆ ಒಂದು ದೊಡ್ಡ ಗೌರವನ ಕೊಟ್ಕೊಂಡು ಬರ್ತಾ ಇದ್ರು. ನನ್ನ ಅವರ ಸಂಬಂಧ, ನನ್ನ ಅವರ ವಿಚಾರ ಹೀಗಿರೋದು, ಬೇರೆ ಬೇರೆದು ಘಟನೆಗಳು, ಈ ಅವ್ರಿಗೆ ಕೋಡೇಶ್ ಅವರು, ಈ ಮಲ್ಯ ಅವರು, ಆದಿಕೇಶರು, JP ನಾರಾಯಣಸ್ವಾಮಿ ಇವರೆಲ್ಲ ಬೇಕಾದ್ರೆ ಸಹಾಯ ಮಾಡ್ತಾ ಇದ್ರು. ರಾಜಕೀಯ ಉದ್ಯೋಗಕ್ಕೂ ಬೇಕಾದ್ರೆ ಸಹಾಯ ಮಾಡಿದ್ದಾರೆ. MC ನಾಣಯ್ಯ ಅವರೆಲ್ಲ ಸೇರಿ ಒಂದು ಕೌನ್ಸಿಲ್ ಅಲ್ಲಿ ಇವರಿದ್ರು. ಕೌನ್ಸಿಲ್ ಅಲ್ಲಿ ನಮ್ಮ ಉಗ್ರಪ್ಪ ಇವರೆಲ್ಲ ಕೌನ್ಸಿಲ್ ಅಲ್ಲಿ ಇದ್ರು. BR ಶಂಕರ್ ಇವರೆಲ್ಲ, ಸುದರ್ಶನ್ ಎಲ್ಲ ಇದ್ರು, ಸಭಾಪತಿ ಇದ್ರು. ಏನೊಂದು ಭಾಷಣ ಮಾಡ್ಬಿಟ್ರು ಟೀಕೆ ತಂದ್ರೆ ನೀವೆಲ್ಲ ಮಾರ್ಕ್ ಹೋಗ್ಬಿಟ್ಟಿದ್ದೀರಿ, ಅದ್ ಮಾಡ್ಬಿಟ್ಟಿದ್ದೀರಿ, ರಾಜ್ಯಕ್ಕೆ ಇದಾಗಿದೆ, ಥರ್ಡ್ ಸಿಂಗ್ ಆಗ್ತಾ ಇದೆ, ಅದಾಗ್ತಾ ಇದೆ, ಇದಾಗ್ತಾ ಇದೆ. ಬರೀ 26,000 ಕೋಟಿ ರೂಪಾಯಿ ಬಜೆಟ್ ಅವರು. ಇವತ್ತು ಅವ್ರು ಹೇಳಿದಂಗೆ 3 ಕೋಟಿ 3.5 ಲಕ್ಷ ಕೋಟಿ ಮೇಲ್ ಬಜೆಟ್ ಇದೆ. ಅಷ್ಟರಲ್ಲಿ ಸತತದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡ್ಬಿಟ್ರು. ತೀರ್ಮಾನ ಯಾವ ಕಾರಣಕ್ಕೂ ಬೇಡ ಅಂತೇಳಿ ಥರ್ಡ್ಸ್ ನ ಕ್ಯಾನ್ಸಲ್ ಮಾಡಿಬಿಟ್ಟು ಕೊನೆಗೆ ಪ್ರಿವಿಲೇಜ್ ಕಾರ್ಪೊರೇಷನ್ ಮಾಡಿ ಇವತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನಾದ್ರು ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿ ಬಂದು ಅಡಿಪಾಯ ಬಂದಿದೆ ಅಂತಂದ್ರೆ ಇದು SM ಕೃಷ್ಣರಾವ್ ತೆಗೆದುಕೊಂಡಂತ ಒಂದು ನಿರ್ಧಾರ. ಮಕ್ಕಳದು ತೆಗೆದುಕೊಂಡು ಆಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ JH ಪಟೇಲ್ ಕಾಲದಲ್ಲಿ 1 ಲಕ್ಷ ಇತ್ತು ಒಂದು ಪಂಚಾಯತಿಗೆ. ತಿರ್ಗಾ ಅದಾದ್ಮೇಲೆ ನಾವು ಬಂದ್ಮೇಲೆ 5 ಲಕ್ಷ ಆಯಿತು. ಸೋನಿಯಾ ಗಾಂಧಿ ಒಂದು ಕರ್ಸಿ ಇದೆ ನಮ್ಮ ವಿನಯ್ ಕುಲಕರ್ಣಿ ಕ್ಷೇತ್ರದಲ್ಲಿ ಇನ್ನೊಬ್ಬ ಟೌನ್ ಅಲ್ಲಿ ಮಾಡಿದ್ರೆ ಬೇಲೂರು ಜೊತೆ ಮಾಡಬೇಕಾಯ್ತದೆ ಅಂತ ಈಗ ಅವ್ರ ಕ್ಷೇತ್ರದಲ್ಲಿ ಬೇಲೂರು ಘೋಷಣೆ ಅಂತ ಮಾಡಿ 26 ಇಲಾಖೆನ ನಾವು ಸೇರಿಸಿ ಆಗ ಸುಮಾರು ಒಂದು 25-26 ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ ದುಡ್ಡು ಬರೋ ರೀತಿಯಲ್ಲಿ ಮಾಡಿ ಅದಕ್ಕೊಂದು ಶಕ್ತಿ ತುಂಬಿದ್ದು. ಹಿಂಗೆ ಒಂದು ಇಲಾಖೆ ಒಂದು ವಿಚಾರ ಅಲ್ಲ, ಅಷ್ಟೆಲ್ಲ ಕೂಡ ಮಾಡಿ ಬೇಲೂರು ಘೋಷಣೆ ಮಾಡಿ ಕೊನೆಗೆ ರೂರಲ್ ಡೆವಲಪ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್ಗೆ ಒಂದು ಶಕ್ತಿ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಫೌಂಡೇಶನ್ ಅನ್ನ ಹಾಕಿದ್ರು. ಹಂಗೆ ಇವತ್ತು ಹೊಸ ಕರ್ನಾಟಕದ ನಿರ್ವಹಣೆಗೆ ಒಬ್ಬ ಧೀಮಂತ ನಾಯಕ, ಇವತ್ತು ಆಧುನಿಕ ಕರ್ನಾಟಕದ ಒಂದು ಮಹಾ ಶಿಲ್ಪಿ, ಬೆಂಗಳೂರಿನ ಜಾಗತಿಕ ಮಟ್ಟಕ್ಕೆ ಇದನ್ನ ತೆಗೆದುಕೊಂಡೋಗಿದ್ದು. ನಾನು ಆಗಾಗ ಹೇಳ್ತಾ ಇದ್ನಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಏರ್ಪೋರ್ಟ್ ಫೌಂಡೇಶನ್ ಬಂದಿದ್ರು. ಆಗ ಹೇಳಿದ್ರು, ನನಗೆ ಎಷ್ಟೋ 3-4 ಕಡೆ ಈ ಭಾಷಣದಲ್ಲಿ ಹೇಳಿದ್ದೇನೆ, ವರ್ಲ್ಡ್ ಲೀಡರ್ಸ್ ಫಸ್ಟ್ ಯೂಸ್ ಟು ಕಮ್ ಟು ಡೆಲ್ಲಿ, then they used to go to Calcutta, then they used to go to Mumbai, they used to go to Bangalore, they used to go to Chennai. Now the situation has changed. Those leaders are first coming to Bangalore and then they are coming to Delhi and Delhi. SM ಕೃಷ್ಣರಾವ್ ಮುಖ್ಯಮಂತ್ರಿ ಆಗಿದ್ದಾಗ ಆಡಿದಂತ ಮಾತು ಅಟಲ್ ಬಿಹಾರಿ ವಾಜಪೇಯಿ ಇವತ್ತು ಇದೆ. ಸೊ ಹಂಗೆ ಇವತ್ತು ಬಹಳ ಅವ್ರು ಮಾತಾಡ್ಬೇಕಾದ್ರೆ ಬಹಳ ತೂಕ, ಮತ್ತೊಂದು ಮೈಲಿ ಸಾರ್ ಹೇಳ್ದಂಗೆ ಪ್ರತಿ ಒಂದೊಂದು ಮಾತುಗೂ ಬಹಳ ತೂಕದಿಂದ ಯಾರ ಮನ್ಸಿಗೂ ನಯಿಸಲಿಲ್ಲ. ನನಗೆ ನನ್ನ ಬಟ್ಟೆ ಸರಿಯಾಗಿ ಆಗ್ತಿರ್ಲಿಲ್ಲ. ಹೆಂಗೆ ದೊಡ್ಡ ಪೊಳೆ ಆಡ್ಕೊಂಡು ಹುಡುಗಾಟ ಇನ್ನ ನಡೀತಾ ಇತ್ತು.